ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸರಿತಾ. ನಾನಿವತ್ತು ಸೊಪ್ಪಿನ ಬಸ್ಸಾರು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಕಟ್ಟಾಗೋಷ್ಟು ಚಿಲ್ಕರವೆ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಫಸ್ಟು ಒಂದು ಕುಕ್ಕರ್ಗೆ ಒಂದು 2 ಕಪ್ಪಷ್ಟು ಬೇಳೆನ ಹಾಕ್ಕೊತಾ ಇದ್ದೀನಿ. ಸೊಪ್ಪು ಜೊತೆಯಲ್ಲೇ ಹಾಕಿದ್ರೆ ಸೊಪ್ಪು ನುಣ್ಣಗಾಗ್ಬಿಡುತ್ತೆ. ಹಂಗಾಗಿ ನಾನು ಇವನ್ನ ನೀಟಾಗಿ ವಾಶ್ ಮಾಡಿಕೊಂಡು ಫಸ್ಟು ಒಂದು ವಿಜಿಲ್ ಕೂಗಿಸ್ಕೊತೀನಿ ಮತ್ತು ಸೊಪ್ಪನ್ನು ನೀಟಾಗಿ ಕಟ್ ಮಾಡಿಕೊಂಡು ಹಾಕ್ಕೊತೀನಿ ಬೇಳೆ ಜೊತೆಯಲ್ಲಿ. ನೋಡಿ, ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ನೀರನ್ನು ಕ್ಲೋಸ್ ಮಾಡಿಕೊಂಡು ಒಂದು ವಿಜಿಲ್ ಕೂಗಿಸ್ಕೊತೀನಿ. ನೋಡಿ, ಇವಾಗ ಬೇಳೆ ಬೇಯೋ ಅಷ್ಟರಲ್ಲಿ ಸೊಪ್ಪನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ, ಇವಾಗ ಬೇಳೆ ಒಂದು ವಿಜಿಲ್ ಕೂಗಿಸ್ಕೊಂಡೆ ನಾನು. ಸ್ವಲ್ಪ ಬೆಂದಿದೆ ಅರ್ಧಂಬರ್ಧ. ಇವಾಗ ನಾವು ಸೊಪ್ಪನ್ನು ಹಾಕ್ಕೋಬೇಕು. ಬೇಳೆ ಜೊತೆಯಲ್ಲೇ ಫಸ್ಟೇ ನಾವು ಸೊಪ್ಪು ಹಾಕಿಕ್ಕೋದ್ರಿಂದ ಸೊಪ್ಪು ನುಣ್ಣಗಾಗ್ಬಿಡುತ್ತೆ, ತಿನ್ಲಿಕ್ಕೆ ಚೆನ್ನಾಗಿರಲ್ಲ. ಹಂಗಾಗಿ ಈ ಥರ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿರುತ್ತೆ. ನೋಡಿ, ಇವಾಗ ಸೊಪ್ಪನ್ನೆಲ್ಲ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕ್ಯಾಪ್ ಹಾಕ್ತಾ ಇದ್ದೀನಿ. ಕ್ಯಾಪ್ ಹಾಕ್ಕೊಂಡು ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. 2-3 ವಿಜಿಲ್ ಕೂಗಿಸ್ಕೊಳಕ್ಕೆ ಹೋಗಬೇಡಿ, ನುಣ್ಣಗಾಗ್ಬಿಡುತ್ತೆ ಸೊಪ್ಪು. ನೋಡಿ ಫ್ರೆಂಡ್ಸ್, ಇವಾಗ ಬೇಳೆ ಸೊಪ್ಪು ನೀಟಾಗಿ ಬೆಂದಿದೆ. ನಾನು ಒಂದೇ ವಿಜಿಲೇ ಕೂಗಿಸ್ಕೊಂಡಿದ್ದು, ಎಷ್ಟು ನೀಟಾಗಿ ಬೆಂದಿದೆ. ಸೊಪ್ಪು ಲೇಟಾಗಿ ಹಾಕ್ಕೊಂಡ್ರು ನೋಡಿ ಸ್ವಲ್ಪ ಜಾಸ್ತಿನೇ ಬೆಂದಿದೆ. ಇನ್ನು ಬೇಳೆ ಜೊತೆ ಎಲ್ಲ ಹಾಕ್ಕೊಂಡ್ರೆ ಇನ್ನು ನುಣ್ಣಗಾಗ್ಬಿಡುತ್ತೆ. ಹಂಗಾಗಿ ನಾವು ಈ ರೀತಿ ಮಾಡ್ಕೋಬೇಕು. ನಾನು ನೋಡಿ ಇವಾಗ ಇದು ಸೊಪ್ಪನ್ನು ಮತ್ತು ಈ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಸಪ್ರೇಟ್ ಮಾಡಿಕ್ಕೋಬೇಕು ನಾವು. ನೀರನ್ನೊಂದು ಕಡೆ ಮತ್ತು ಸೊಪ್ಪು ಬೇಳೆನೊಂದು ಕಡೆ ಸಪ್ರೇಟ್ ಮಾಡಾದ್ಮೇಲೆ ಇದು ಸ್ವಲ್ಪ ಆಗಾಗ್ಬಿಡ್ತೀನಿ ನಾನು. ಇವಾಗ ತಣ್ಣಗಾಗೋ ಅಷ್ಟರಲ್ಲಿ ಇಲ್ಲಿ ಸಾರಿಗೆ ರುಬ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ ಮತ್ತು ಕಾಯಿ ಎಲ್ಲ. ಮತ್ತು ನೋಡಿ, ಇಲ್ಲಿ ಸ್ವಲ್ಪ ಹುಣಸೆಹಣ್ಣನ್ನು ತೊಳೆದು ಒಂದು ಬಟ್ಲಿಗೆ ಈ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ನೆನೆಸ್ಕೋಬೇಕು. ಹುಣಸೆಹಣ್ಣು ಹಾಕೋದ್ರಿಂದ ಬಸ್ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಬಾಣಲಿ ಇಟ್ಕೊಂಡು ನಾನಿಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಮೆಣಸು, ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಇವಾಗ ಅದು ಸ್ವಲ್ಪ ರೋಸ್ಟ್ ಆದಮೇಲೆ ನಾನಿಲ್ಲಿ ಒಣಮೆಣ್ಸಿಕಾಯಿನ ಹಾಕ್ಕೊತಾ ಇದ್ದೀನಿ. ಒಣಮೆಣ್ಸಿಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಖಾರದ ಪುಡಿ ಹಾಕಿದ್ರೆ ಅಷ್ಟೊಂದು ಟೇಸ್ಟು ಚೆನ್ನಾಗಿರಲ್ಲ. ಆಪ್ಷನಲ್ಲು, ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಖಾರದ ಪುಡಿ ಬೇಕಾದರೂ ಹಾಕ್ಕೋಬೋದು. ನಾನು ಯಾವಾಗ ಬಸ್ಸಾರು ಮಾಡಿದ್ರೂ ಮೆಣಸಿನ್ಕಾಯಿ ಹಾಕ್ಕೊತೀನಿ. ಇದು ಸ್ವಲ್ಪ ರೋಸ್ಟ್ ಆದಮೇಲೆ ಸೈಡಿಗೆ ತೆಗೆದಿಕ್ಕೋಬೇಕು. ಇವಾಗ ನಾನು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಒಂದು ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಇದನ್ನು ಇವಾಗ ಕೆಂಪಗಾಗೋವರೆಗೂ ನೀಟಾಗಿ ಹುರ್ಕೋಬೇಕು. ಈ ರೀತಿ ಹುರ್ಕೊಂಡು ಹಾಕೋದ್ರಿಂದ ಬಸ್ಸಾರು ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಸಿ ಸ್ಮೆಲ್ ಬರುತ್ತೆ. ಹಂಗಾಗಿ ಈ ಥರ ನೀಟಾಗಿ ಹುರ್ಕೊಂಡು ಮಾಡ್ಕೋಬೇಕು. ತುಂಬಾ ಸುಲಭ, ಈಸಿಯಾಗಿ ಆಗಿಬಿಡುತ್ತೆ. ನಮ್ಮ ಮನೆಯವ್ರು ಊಟಕ್ಕೆ ಬರ್ತೀನಿ ಅಂದರು, ಹಂಗಾಗಿ ನಾನು ಮುದ್ದೆಗೂ ಸಹ ಈ ಕಡೆ ಇಕ್ಕಿದ್ದೀನಿ. ನೋಡಿ, ಒಂದು 20 ನಿಮಿಷದಲ್ಲೆಲ್ಲ ಆಗಿಬಿಡುತ್ತೆ, ಲೇಟೇನಾಗಲ್ಲ. ಈ ಮಳೆಗಾಲದಲ್ಲಿ ಬಸ್ಸಾರು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ, ಬಿಸಿ ಬಿಸಿಯಾಗಿ. ನೋಡಿ, ಇದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೋಬೇಕು. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ. ನಾನು ಕೊತ್ತಂಬರಿನೂ ಲಾಸ್ಟಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಕರ್ಬೇವಿನ ಸೊಪ್ಪು ಹಾಕಿರ್ತೀವಲ್ಲ, ಅದು ನೀಟಾಗಿ ಕಂಪ್ಲೀಟಾಗಿ ಫ್ರೈ ಆಗಬೇಕು. ನೋಡಿ, ಈ ರೀತಿ ನೀಟಾಗಿ ಫ್ರೈ ಆಗಬೇಕು ಕರ್ಬೇವಿನ ಸೊಪ್ಪು, ಇಲ್ಲಾಂದರೆ ಸಾರು ಚೆನ್ನಾಗಿರಲ್ಲ.
ಇವಾಗ ಫ್ರೈ ಆಯಿತು. ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ ನಾನು. ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಇದು ತಣ್ಣಗಾಗೋ ಅಷ್ಟರಲ್ಲಿ ನಾನು ಅವಾಗೆ ಸೊಪ್ಪನ್ನು ಸೋಸಿಕ್ಕಿದ್ವಲ್ಲ ಅದನ್ನು ನೀಟಾಗಿ ಈ ಥರ ನೀರನ್ನು ಹಿಂಡ್ಕೊಂಡು ಇಟ್ಕೋಬೇಕು. ನೋಡಿ ಮುದ್ದೆನೂ ಸಹ ರೆಡಿ ಆಯ್ತು. ಇವಾಗ ನಾನು ರುಬ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಸ್ವಲ್ಪ ಒಣಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಮತ್ತು ಅವಾಗ ಹುರಿದಿಟ್ಕೊಂಡಿದ್ವಲ್ಲ ಜೀರಿಗೆ, ಮೆಣಸು, ಮೆಣಸಿನ್ಕಾಯಿ ಮತ್ತು ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇವಾಗ ರುಬ್ಕೋಬೇಕು. ಒಂದು ಸ್ವಲ್ಪ ಸೊಪ್ಪನ್ನು ಹಾಕ್ಕೊಂಡು ಹುಣಸೆ ಹುಳಿ ನೆನೆಸಿಕ್ಕಿದ್ವಲ್ಲ ಆ ನೀರನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಇನ್ನೊಂದು ಸಲ ರುಬ್ಕೋಬೇಕು. ನೋಡಿರಿ ಇವಾಗ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಗಟ್ಟಿ ಮಾಡ್ಕೋಬಾರ್ದು. ನಮಗೆ ಎಷ್ಟು ಹದ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಡು ಮಾಡ್ಕೋಬೇಕು. ಇವಾಗ ನಾನು ಹುಣಸೆ ಹುಳಿ ನೆನೆಸಿಕ್ಕಿದ್ನಲ್ವ ಅದು ನೀಟಾಗಿ ಈ ಥರ ಕಿವುಚ್ಬಿಟ್ಟು ಆ ನೀರನ್ನು ಸಹ ಇಟ್ಕೋಬೇಕು. ಮತ್ತು ನಾನಿಲ್ಲಿ ಒಗ್ಗರಣೆ ಹಾಕೋ ಅಷ್ಟರಲ್ಲಿ ಬೇಯ್ಲಿಕ್ಕೆ ಇಡ್ತಾಯಿದ್ದೀನಿ. ಸಾರು ಎಷ್ಟು ಕಾಯುತ್ತೋ ಅಷ್ಟು ಟೇಸ್ಟ್ ಇರುತ್ತೆ. ನೋಡಿ ಸಾಂಬಾರು ಕಾಯ್ತಾ ಇದೆ. ಇವಾಗ ನಾನೊಂದು ಸೈಡಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ಮತ್ತು ನಾನು ಇಲ್ಲಿ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು. ನೋಡಿ ನಾನಿಲ್ಲಿ ಇದೇ ಒಗ್ಗರಣೆನ ಸ್ವಲ್ಪ ಸಾರಿಗೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಏನು ಸಪ್ರೇಟ್ ಹಾಕೋಕ್ಕೆ ಹೋಗಲ್ಲ ನಾನು. ಇದರಲ್ಲೇ ಸ್ವಲ್ಪ ತೊಗೊಂಡು ಹಾಕ್ಕೊತೀನಿ. ಮತ್ತು ಇದನ್ನ ಸ್ವಲ್ಪ ಸೈಡಿಗೆ ತಳ್ಳಿ ಒಣಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಬಸ್ಸಾರು. ಈ ಮಳೆಗಾಲಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮುದ್ದೆ ಜೊತೆಯಲ್ಲಿ ನೈಟ್ ಡಿನ್ನರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದೆಲ್ಲ ಇವಾಗ ಫ್ರೈ ಆಯಿತು. ಸ್ವಲ್ಪ ಕೊತ್ತಂಬರಿನ ನೋಡಿ, ಕೊತ್ತಂಬರಿ ಹಾಕಿದ್ಮೇಲೆ ನಾನು ಇವಾಗ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಾನು ಸೊಪ್ಪು ಕಮ್ಮಿ ಇರೋದ್ರಿಂದ ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೋಡಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸೊಪ್ಪೆಲ್ಲ ನಾನು ಲಾಸ್ಟಲ್ಲಿ ಸ್ವಲ್ಪ ಒಣಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ನೀವು ಹಸಿಕಾಯಿ ಬೇಕಾದರೂ ಹಾಕ್ಕೋಬೋದು. ಈ ರೀತಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ಸಾರು. ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ನೀವೇ. ಇವಾಗ ಪಲ್ಯನೂ ರೆಡಿ ಆಯಿತು. ಸಾಂಬಾರು ಈ ಕಡೆ ಕುದೀತಾ ಇದೆ. ತುಂಬಾ ಸುಲಭ ಮಾಡೋದಂತೂ. ನೋಡಿ ಸಾಂಬಾರು ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು. ಒಬ್ಬಟ್ಟು ಸಾರಿಗಿಂತಲೂ ಟೇಸ್ಟಿಯಾಗಿರುತ್ತೆ ಈ ಸಾರು. ಸಾರು ಎಷ್ಟು ಕುದಿಯುತ್ತೋ ಅಷ್ಟು ಟೇಸ್ಟ್ ಇರುತ್ತೆ. ಕಾಯಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಒಂದೆರಡು ಸಾರಿ ಈ ಥರ ಕೈ ಆಡಿಸ್ಬಿಟ್ಟು ಸ್ಟವ್ನ ಆಫ್ ಮಾಡ್ಕೋಬೇಕು. ನಾನಿವಾಗ ಬಿಸಿ ಬಿಸಿ ಮುದ್ದೆಯಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಆದರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಕುದಿಬೇಕು ಸಾಂಬಾರು. ಉಪ್ಪಾಗಿದೆಯೋ ಇಲ್ಲ ಅಂತ ಇವಾಗ ಟೇಸ್ಟ್ ಮಾಡಿ ಹಾಕ್ಕೊಳ್ಳಿ. ಎಷ್ಟು ಘಮ 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 ಅಂತ ಐತೆ ಸಾರು, ತುಂಬ ಚೆನ್ನಾಗಿ